ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಇವತ್ತು ರಾತ್ರಿ 8 ಗಂಟೆಗೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ರಾಹುಲ್ ಗಾಂಧಿ ಜೊತೆ ತ್ರಿಮೂರ್ತಿ ನಾಯಕರಿಂದ ಮಾತುಕತೆ. 20 ಸಚಿವ ಸ್ಥಾನ ಫೈನಲ್ ಮಾಡುತ್ತೆ ಹೈಕಮಾಂಡ್. ನಾಯಕರು ಸಂಪುಟ ಪಟ್ಟಿಯನ್ನ ಫೈನಲ್ ಮಾಡೋರಿದ್ದಾರೆ. ಆದ್ರೆ ಆ ಪಟ್ಟಿನ ಫೈನಲ್ ಮಾಡೋದೇ ಹೈಕಮಾಂಡ್ಗೆ ಟೆನ್ಷನ್ನ ವಿಷಯ. 20 ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ದೆಹಲಿಯಲ್ಲೇ 40ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಬೀಡು ಬಿಟ್ಟಿದ್ದಾರೆ. ಯಾವ ಮಾನದಂಡದ ಅಡಿ ಪಟ್ಟಿ ಫೈನಲ್ ಮಾಡ್ತಾರೆ ವರಿಷ್ಠರು? ಇವತ್ತೇ ಪಟ್ಟಿ ಫೈನಲ್ ಆದ್ರೆ ಗುರುವಾರವೇ ಪ್ರಮಾಣ ವಚನ. ಇವತ್ತು 8 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್. ಸಚಿವಾಕಾಂಕ್ಷಿಗಳ ಚಿತ್ತ ಈಗ ಹೈಕಮಾಂಡ್ ಕಡೆಗೆ. ನಮಗೆ ಸಚಿವ ಸ್ಥಾನ ಫೈನಲ್ ಆಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಸಿಗುತ್ತಾ ಇಲ್ವಾ? ಸಿಕ್ಕರೆ ಯಾವ ಖಾತೆ, ಸಿಗದೇ ಇದ್ರೆ ಏನ್ ಮಾಡೋದು? 60ಕ್ಕೂ ಹೆಚ್ಚು ಶಾಸಕರು ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ 20 ಸಚಿವ ಸ್ಥಾನ ಇಲ್ಲಿ ಯಾವ ರೇಷಿಯೋದಲ್ಲಿ, ಯಾವ ಆಧಾರದ ಮೇಲೆ ಫೈನಲ್ ಮಾಡ್ತಾರೆ? ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಚರ್ಚೆ ಮಾಡಿಕೊಂಡು ನಾಳೆ ಬರ್ತಾರೆ. ಬಂದಮೇಲೆ ಅದನ್ನು ಅಲ್ಲಿಂದನೇ ಸಮಯ ಘೋಷಣೆ ಮಾಡ್ಬೋದು ಅಂತ ಒಂದು ನಿರೀಕ್ಷೆ. ಜನತಾ ಪರಿವಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4-5 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೇಳ್ತಕ್ಕಂಥದ್ರೆ ಏನು ತಪ್ಪಿಲ್ಲ. ಜಿಲ್ಲೆಗಳು ಜಾಸ್ತಿ ಆಗೋದ್ರಿಂದ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ. ಚುನಾವಣೆ ಸಮೀಪ ಇರೋದ್ರಿಂದ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಕೂಡ ಸಮ್ಮತವನ್ನು ಕೊಡಬೇಕಾಗುತ್ತೆ. ಎಲ್ರಿಗೂ ವಿಶ್ವಾಸ ಇರ್ತದೆ, ಯಾರೂ ವಿಶ್ವಾಸ ಕಳ್ಕೊಳ್ಳೋದಿಲ್ಲ. ಹೈಕಮಾಂಡ್ಗೆ ಹೋಗಿದಾರಲ್ಲ ಎಲ್ಲರೂ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಖರ್ಗೆ ಅವರು ಎಲ್ಲರೂ ಕೂಡ ಇವತ್ತು ಭೇಟಿ ಇದೆ. ಇವತ್ತು ತೀರ್ಮಾನ ಆಗ್ತದೆ ಫೈನಲ್ ಆಗಿ. ಇರಲಿ, ಎಲ್ಲರೂ ಅವ್ರವ್ರ ಅಭಿಪ್ರಾಯ ಹೇಳೋಕೆ ಹೋಗಿದ್ದಾರೆ. ನೋಡೋಣ, ಅಂತಿಮವಾಗಿ ಅಲ್ಲೇನು ಯಾರನ್ನೂ ಒಳಗಡೆ ಏನು ಬಿಡಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರು ಮತ್ತು ರಾಜ್ಯ ನಾಯಕರುಗಳನ್ನೆಲ್ಲ ಸೇರಿಸಿ ಮಾಡ್ತಾರೆ. ಬಟ್ ಹೊಸ ಮುಖಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಹಳಬರಿಗೆ 40%, 60% ಹೊಸಬರಿಗೆ ಗುರುತಿಸಿ ಅಂತಕ್ಕಂಥ ವಿಚಾರವನ್ನು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಅದರಂತೆ ಎಲ್ರಿಗೂ ಕೂಡ ಆಗ್ತದೆ. ಆಗಬೇಕು ಅಂತಕ್ಕಂಥ ನಾವು ಕೂಡ ಒತ್ತಾಸೆಯನ್ನು ಇಟ್ಟಿದ್ದೇವೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. CM ಅವರು ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ರಿಪೋರ್ಟ್ ಇದೆ ಈಗಾಗಲೇ ನಮ್ಮ ಹೈಕಮಾಂಡಲ್ಲಿ ಯಾರ್ಯಾರ ಬಗ್ಗೆ ಏನೇನು ಅಂತ. ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡ್ತಾರೆ. ನಾನು ಆಪ್ತ ಆಗಿದ್ದೀನಿ, ನಾನು ಕೊಡಿ ಅಂತಕ್ಕಂಥ ಕ್ಲೈಮ್ ನಾನು ಮಾಡಲ್ಲ. ಅರ್ಹತೆ ಮೇಲೆ ತೀರ್ಮಾನ ಮಾಡಿ ಅಂತ ಕೇಳಿದ್ದೀವಿ ಅಷ್ಟೇ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ಸುಮಾರ್ಥ ಕೂಡಿ ಬಂದಿದೆ. ವರಿಷ್ಠರ ಜೊತೆ ರಾಹುಲ್ ಗಾಂಧಿಯವರ ನಿರ್ದೇಶನದಂತೆ ಕ್ಯಾಬಿನೆಟನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ವರಿಷ್ಠರ ಮನೋಭಿಲಾಷ ಅಂತ ನನ್ನ ಭಾವನೆ. ಅಂತಿಮವಾಗಿ ರೂಪುರೇಷೆಗಳನ್ನು ಪಡೆದು ಕ್ಯಾಬಿನೆಟ್ ರಿಷಫಲ್ ಖಚಿತವಾಗಿ ಆಗ್ತದೆ. ಭಾಳ ಉತ್ತಮವಾಗಿ ರಾಜ್ಯದ ಅಭಿವೃದ್ಧಿಗೆ, ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಭಾಳ ಬಲಿಷ್ಠವಾದಂಥ ಒಂದು ಕ್ಯಾಬಿನೆಟ್ಟು, ಸಾಮಾಜಿಕ ನ್ಯಾಯವನ್ನು ನೀಡ್ತಕ್ಕಂಥ ಯುವಕರು, ಹೊಸಬ್ರು, ಎಲ್ಲ ವರ್ಗಗಳು ಎಲ್ಲರನ್ನ ಸೇರಿದಂತೆ ಒಂದು ಸ್ಪಷ್ಟವಾದಂಥ ಕ್ಯಾಬಿನೆಟ್ಟು ಆಗ್ತದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಹಿರಿಯ ಇದ್ದೀನಿ. ಅವಕಾಶ ಕೊಟ್ಟರೆ ನಾನು ಆಕಾಂಕ್ಷಿನಿ. ಅವಕಾಶ ಇಲ್ಲದೆ ಇರೋದಕ್ಕೆ ಸುಮ್ಮನಿದ್ದೀವಿ. ಅವಕಾಶ ಕೊಟ್ಟರೆ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ನನ್ನ ಭಾವನೆ ಇದೆ. 8 ಗಂಟೆಗಿದೆ ಮೀಟಿಂಗು, ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ಮೋಸ್ಟ್ ಲೈಕ್ಲಿ 8 ಗಂಟೆಗಿದೆ ಮೀಟಿಂಗು, ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ಮೋಸ್ಟ್ ಲೈಕ್ಲಿ ನಿರ್ಣಯ ಪಟ್ಟಿದಲ್ಲಿ ನನ್ನ ಹೆಸರು ಬರ್ತದೆ ಅಂತ ನಿರೀಕ್ಷೆ ಕೊಂಡಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕು ಅವರು. ಈಗ ಪಕ್ಷ ಏನು ತೀರ್ಮಾನ ತಗೊಳ್ಳೋ ಅದೆಲ್ಲ ನಾವು ಬದ್ಧ. ಈಗ ಆಲ್ರೆಡಿ ನಾನು 2023ರಿಂದ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿ ಜವಾಬ್ದಾರಿ ಕೊಟ್ಟಿದ್ರು. ಇಲ್ಲ ನೀನು 2028 ಚುನಾವಣೆ ಬರ್ತದೆ, ನಿನ್ನ ಪಕ್ಷದ ಕೆಲಸ ಮಾಡೋದು ಅದಕ್ಕೆ ಬದ್ಧ. ನಾನು ಪಕ್ಷ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧ. ಇಲ್ಲ ಭಾಳ ಜನ ದಿಲ್ಲಿಗೆ ಹೋಗಿದ್ದಾರೆ, ನೀವು ದಿಲ್ಲಿಗೆ ಹೋಗಲಿಲ್ಲ ಅಂತ. ಈಗ ನಾವು ದಿಲ್ಲಿಗೆ ಹೋದ ತಕ್ಷಣ ನಾವು ಮಂತ್ರಿ ಮಾಡ್ತೀವಿ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿರಂಗಿಲ್ಲ. ಏನಕ್ಕಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರು ಸರ್ವೆ ಮಾಡ್ತಾರೆ. ಸುಮ್ಮನೆ ಎತ್ತಿ ಮಂತ್ರಿ ಯಾರಿಗೂ ಮಾಡಲ್ಲ. ಯಾರೋ ರೆಕಮೆಂಡ್ ಮಾಡಿದ ತಕ್ಷಣವೂ ಅವ್ನು ಮಂತ್ರಿ ಮಾಡಲ್ಲ, ಹೋಗಿ ಕೇಳಿದ ತಕ್ಷಣ ಮಂತ್ರಿ ಮಾಡಲ್ಲ ಅಂತೆಲ್ಲ. ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಆ ಸರ್ವೆದಲ್ಲಿ
ಅವರಿಂದ ಯಾರಿಂದ ಏನು ಪಕ್ಷಕ್ಕೆ ಲಾಭ ಆಗ್ತದೆ, ಯಾರಿಂದ ಜನಗಳಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ಅದು ಸರ್ವೆ ಮಾಡಿನೇ ಸರ್ವೆ ಪ್ರಕಾರನೇ ಮಂತ್ರಿ ಮಾಡೋದು. ನಾವು ಹೋಗಿ ಕೇಳಿದ ತಕ್ಷಣ ಯಾರಿಗೂ ಮಂತ್ರಿ ಮಾಡಲ್ಲ. ಈಗ ಏನು ಸರ್ವೆ ಬಂದು ನನಗೇನು ಗೊತ್ತು, ನನಗಂತೂ ಹೇಳಲ್ಲ ತಾನೆ, ನಿನ್ನ ಸರ್ವೆದಲ್ಲಿ ಹಿಂಗೆ ಬಂದಿದ್ದು ಹೆಂಗೆ ಅಂತ ಹೇಳಲ್ಲ. ಅವ್ರ ತೀರ್ಮಾನ ಏನಾರ ಹೈಕಮಾಂಡ್ ನಿರ್ಧಾರ ತಗೊಳ್ಳಿ, ಅದಕ್ಕೆ ನಾವು ಬದ್ಧ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನೂ ಅಭಿಪ್ರಾಯ ಕೊಡ್ಬೋದು, ಇಂಥವ್ರನ್ನ ಮಾಡಿ ಅಂಥವ್ರನ್ನ ಮಾಡಿ ಜಮೀರ್ ಮಾಡಿ ಅಂತ ಕೊಡ್ಬೋದು. ಮನೆ ಮುಖ್ಯಮಂತ್ರಿಗಳೂ ಅವ್ರ ಅಭಿಪ್ರಾಯ ಅವ್ರಿಗೆ ಕೊಡ್ಬೋದು, ಜಮೀರನ್ನ ಮಾಡಿ ಮತ್ತೊಂದನ್ನ ಮಾಡಿ ಅಂತ. ಅದು ಏನು ಕೊಟ್ಟರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ನಿಜವಾಗ್ಲೂ ಆ ಆಡಿಯೋ ಬಂದು ನಿಮ್ಗೆ ತೊಂದರೆ ಆಗಿದೆ ಸರ್? ತೊಂದರೆ ಆಗಿರೋದು ನಿಜ, ಅದು ಆಡಿಯೋ ಬಂದಿರೋದು ನಿಜ. ನಾನು ಹೇಳಿಕೆ ಕೊಟ್ಟಿದ್ದೀನಿ, ಅದು ನನ್ನ ವಯಸ್ಸಿಲ್ಲ ಅಂತಲೂ ಹೇಳಿಕೆ ಕೊಟ್ಟಿದ್ದೀನಿ. ಯಾರದು ಆಡಿಯೋಲ್ಲಿ ಮಾತಾಡಿದ್ರು ಸಿರಾಜ್ ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೇಂಟು ಕೊಟ್ಟಿದ್ದಾರೆ, ತನಿಖೆನೂ ನಡೀತಾ ಇದ್ದೆ, ಸತ್ಯಾಂಶ ಆಚೆ ಬರ್ತದೆ. ಅದರಿಂದ ನನಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ರಾಜಕೀಯದಲ್ಲಿ, ಪರ್ಟಿಕ್ಯುಲರ್ಲಿ ರಾಜಕೀಯದಲ್ಲಿ ಬೇರೆಯವರು ಯಾರೂ ವಿರೋಧ ಇರಲ್ಲ, ಜಾತಿನೇ ವಿರೋಧ ಯಾವತ್ತು. ಬರೀ ನಾನು ಅಲ್ಪಸಂಖ್ಯಾತರು ಅಂತ ಹೇಳಲ್ಲ, ಎಲ್ಲ ಸಮಾಜದಲ್ಲೂ ಅಷ್ಟೇ, ಜಾತಿನೇ ವಿರೋಧ. ಇದೆಲ್ಲ ಅಪೂಹ ಸುದ್ದಿಗಳು ಆವಾಗಲೇ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಆಮೇಲೆ ಕಾಂಗ್ರೆಸ್ ಪಕ್ಷ ನಾನು ಏನಿಗೆ ಬಿಡಲಿ, ನನ್ನ ಕಾಂಗ್ರೆಸ್ ಪಕ್ಷ ಏನು ಕಡಿಮೆ ಮಾಡಿದೆ ನನಗೆ. ನನ್ನ ಮಂತ್ರಿ ಮಾಡ್ತಾನೆ ನಾನು ನಿರೀಕ್ಷೆನೇ ಇಟ್ಟಿರಲಿಲ್ಲ. ಆ ಟೈಮಲ್ಲಿ ಮಂತ್ರಿ ಮಾಡಿದ್ರು, ತಿರ್ಗಾ 2023 ಮಂತ್ರಿ ಮಾಡಿದ್ದಾರೆ. ಪಕ್ಷ ನನಗೇನು ಕಡಿಮೆ ಮಾಡಿದೆ, ಪಕ್ಷ ನನಗೆ ಎಲ್ಲ ಥರ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಪಕ್ಷಕ್ಕೆ ದ್ರೋಹ ಮಾಡೋದು ಪ್ರಶ್ನೆ ಬರಲ್ಲ. ಜಮೀರ್ ಅವರು ಪಕ್ಷದ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅದು ಕ್ರಿಯೇಟ್ ಮಾಡಿ ಸಿದ್ದರಾಮಯ್ಯ ಅವರಿಗೆ ಒಂಥರ ಅವ್ರ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ರು, ನನ್ನ ದ್ರೋಹ ಮಾಡಿಲ್ಲ ಅಂತ ಹೇಳಿಲ್ಲ ಅವರು, ಪಕ್ಷಕ್ಕೆ ದ್ರೋಹ ಅಂತ ಹೇಳಿದ್ದು. ಅದಕ್ಕೆ ಹೇಳಿದೆ, ಪಕ್ಷಕ್ಕೆ ಏನಾದ್ರು ನಾನು ದ್ರೋಹ ಮಾಡಿದರೆ ನಾನು ಕ್ಷಮೆನ ಕೊಡ್ತೀನಿ ಅಂತ ಕ್ಷಮೆನೂ ಕೇಳಿದ್ದೀನಿ. ಸಿದ್ದರಾಮಯ್ಯತನೂ ಕ್ಷಮೆ ಕೇಳಿದ್ದೀನಿ, ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರತನೂ ಕ್ಷಮೆ ಕೇಳಿದ್ದೀನಿ, ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರತವೂ ಕ್ಷಮೆ ಕೇಳಿದ್ದೀನಿ, ವೇಣುಗೋಪಾಲ್ ಅವ್ರತವೂ ಕ್ಷಮೆ ಕೇಳಿದ್ದೀನಿ, ಸುರ್ಜೇವಾಲ್ ಅವ್ರತವೂ ಕ್ಷಮೆ ಕೇಳಿದ್ದೀನಿ. ಈಗಾಗಿರುವ ನಮ್ಮ ಅಧ್ಯಕ್ಷ ಆದಂಥ ಹರಿಪ್ರಸಾದ್ ಅವ್ರಿಗೂ ಕೇಳಿದ್ದೀನಿ ನಾನು. ಎರಡನೇ ಹಂತದಲ್ಲಿ ಹಿರಿಯರಿಗೆಷ್ಟು, ಹೊಸಬರಿಗೆ ಎಷ್ಟು ಸ್ಥಾನ? ತಮ್ಮ ಆಪ್ತರ ಪರ ಬ್ಯಾಟ್ ಬೀಸಲಿದ್ದಾರಾ ಕಾಂಗ್ರೆಸ್ ನಾಯಕರು? ಯಾವ ನಾಯಕರ ಮಾತಿಗೆ ಮಣೆ ಹಾಕಲಿದ್ದಾರೆ ರಾಹುಲ್ ಗಾಂಧಿ? ಜಾತಿ ಸಮೀಕರಣದ ಮಧ್ಯೆ ಯುವಕರಿಗೆ ಅವಕಾಶ ಸಿಗುತ್ತಾ? 2028ರ ಕಾಂಗ್ರೆಸ್ ಗೆಲುವಿಗೆ ಅನುಕೂಲ ಆಗೋ ಹಾಗೆ ಪಟ್ಟಿ ರಚನೆಯಾಗುತ್ತಾ? ಪ್ರಾದೇಶಿಕ ಸಮತೋಲನಕ್ಕೆ ಮನ್ನಣೆ ನೀಡಲಿದ್ದಾರಾ ರಾಹುಲ್? ಈ ಎಲ್ಲ ಪ್ರಶ್ನೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ. ಇರುವ 20 ಸ್ಥಾನಗಳನ್ನ ಹೇಗೆ ಹಂಚಿಕೆ ಮಾಡ್ತಾರೆ? ಜಾತಿ ಸಮೀಕರಣ, ಯುವಕರಿಗೆ ಆದ್ಯತೆ, ಹಿರಿಯರಿಗೆಷ್ಟು ಸ್ಥಾನ, ಹೊಸಬರಿಗೆಷ್ಟು ಸ್ಥಾನ? ಅದರ ಜೊತೆಗೆ ಯಾವ ಗುಂಪಿನ ನಾಯಕರ ಮಾತಿಗೆ ಮನ್ನಣೆ ಇದೆ? ರಾಜ್ಯದಿಂದ 3 ಜನ ನಾಯಕರು ಕೂಡ ಈಗ ದೆಹಲಿಯಲ್ಲೇ ಇದ್ದಾರೆ. ಅದರ ಜೊತೆಗೆ 40ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.